ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ವಾರಿಚೋರ ಅಂತ. ಸೊ ಗುವಾಹಟಿಯಿಂದ 260 ಕಿಲೋಮೀಟರ್ಸ್ ಇದೆ, ಬಟ್ ಜರ್ನಿ ಟೈಮ್ ಬಂದ್ಬಿಟ್ಟು 6.5 hours ತೋರಿಸ್ತಾ ಇದೆ. ಸೊ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇ ಥರ ಘಾಟ್ ಸೆಕ್ಷನ್ ಏನು ನೆಕ್ಸ್ಟ್ 14 days ಈ ಕಡೆಯಿಂದ ಆ ಕಡೆ ಮಲಗಿಸು, ಆ ಕಡೆಯಿಂದ ಈ ಕಡೆ ಮಲಗಿಸು. ಅಪ್ಪ ಇದು ಮಲ್ಕೊಳ್ಳೋದು ನೋಡಿದ್ರೆ ಭಯ ಆಗುತ್ತೆ, ಹೆಂಗೆ ಎತ್ತೋದು ವಾಪಸ್ಸು ಅಂತ. ಇದು ರಿಸ್ಕು. ಈ ಕಡೆ ಇಲ್ಲಿ ಸಪೋರ್ಟ್ಗೆ ಏನೂ ಇಲ್ಲ. ಲೋ ಮಚ್ಚ, ರಿವರ್ ಕ್ರಾಸ್ ಮಾಡಬೇಕು ನಾವು ಇವಾಗ. ಆ್ಯಕ್ಚುಲ್ಲು ಇಲ್ಲಿ ನೋಡಿ, ಇಲ್ಲಿ ರಿವರ್ ಬೆಡ್ಗೆ ಬಂದಿದ್ದೀವಿ. ಕಮಾನ್ ರಿವರ್ ಕ್ರಾಸಿಂಗ್ ಆಗೋಯ್ತಲ್ಲ ಗುರು, ನಾರ್ತ್ ಈಸ್ಟಲ್ಲಿ. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇಸ್ Jan 3. ಸೊ ಇವತ್ತಿಂದ ನಮ್ಮ ರೈಡ್ ಶುರು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿದೆ ನಮ್ಮ ಗಾಡಿಗಳು. ದೇ ಆರ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ ಕಂಪ್ಲೀಟಾಗಿ ಲಗೇಜ್ ಎಲ್ಲ ಮೌಂಟ್ ಆಗಿದೆ. ಇದು ಬಂದ್ಬಿಟ್ಟು ನಮ್ಮ ಡಿ ವಿ ಗಾಡಿ. ಆ್ಯಂಡ್ ಡಿ ವಿ ಬಂದ್ಬಿಟ್ಟು ಕಾರ್ಬನಾಡು ಮಾಡ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಆ್ಯಸ್ ಇಟ್ ಈಸ್ ವಾಟರ್ ಪ್ರೂಫ್. ಇದಕ್ಕೆ ಎಕ್ಸ್ಟರ್ನಲ್ ಕವರ್ ಎಲ್ಲ ಏನು ಬೇಕಾಗಿಲ್ಲ. ಸೊ ಬಂಜಿ ಕಾರ್ಡಲ್ಲಿ ಸ್ಟ್ರ್ಯಾಪ್ ಮಾಡಿದ್ದಾರೆ. ಆ್ಯಂಡ್ ನಾನು ಬಂದುಬಿಟ್ಟು ರೈನಾಕ್ಸ್ ಎಕ್ಸ್ಪಿಡಿಷನ್ ಅಂತ, ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಆ್ಯಸ್ ಇಟ್ ಈಸ್ ವಾಟರ್ ಪ್ರೂಫ್. ಇದಕ್ಕೇನು ಎಕ್ಸ್ಟರ್ನಲ್ ಕವರ್ ಬೇಕಾಗಿಲ್ಲ. ಸೊ ನಾನು 2 ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಮೌಂಟ್ ಮಾಡಿದ್ದೀನಿ ಆ್ಯಂಡ್ ಬಂಜಿ ಕಾರ್ಡ್ಸಲ್ಲಿ ಟೈ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಮೋಹನ್ ಅವ್ರದ್ದು. ಇದು ಬಂದ್ಬಿಟ್ಟು ವಯಾಟಾರ ಕ್ಲಾ ಅಂತ. ಸೊ 2 ಸ್ಯಾಡ್ಲು, ಒಂದು ಟಾಪ್ ಬಾಕ್ಸ್, ಆ ರೀತಿ ಸೆಟಪ್ ಇದು. ಆ್ಯಂಡ್ ಇದಕ್ಕೆ ಎಕ್ಸ್ಟರ್ನಲ್ ಕವರ್ ಬೇಕು ಆ್ಯಂಡ್ ಅದನ್ನು ಹಾಕಿದ್ದಾರೆ. ಸೊ ಮಳೆ ಪ್ರಿಡಿಕ್ಷನ್ ಎಲ್ಲೂ ಇಲ್ಲ, ಬಟ್ ವಿ ಹ್ಯಾವ್ ಟೇಕನ್ ಪ್ರಿಕಾಷನ್ಸ್. ಸೊ ಇನ್ನು ಅದು ಬಿಟ್ಟರೆ ಗಾಡಿಗಳಿಗೆಲ್ಲ ಫ್ಯೂಲ್ ಆಗಿದೆ ಆ್ಯಂಡ್ ಏರು ಚೆಕ್ ಮಾಡಿಸ್ಕೊಂಡಿದ್ದೀವಿ. ಚೈನ್ ಲೂಪ್ ಆಗಿದೆ. ಸೊ ದ ಬೈಕ್ಸ್ ಆರ್ ಆಲ್ ಕಂಪ್ಲೀಟ್ಲಿ ರೆಡಿ. ಬರುತ್ತಲ್ಲ. See you brother, thank you so much. We'll meet on 15th. ಯಾ ಬ್ರೋ. ಸೊ ಮತ್ತೆ 15 ಬಂದ್ಬಿಡ್ತೀವಿ. ಇವ್ರ ಸ್ಟೇ ಸ್ಟೇ ಆಗ್ತೀವಿ. ಸೊ ಅಂಟಿಲ್ ದೆನ್ ಬಾಯ್ ಟು ಒನ್ ಹೆರಿಟೇಜ್ ಆ್ಯಂಡ್ ತನ್ಮಾಯ್. ಓಕೆ, ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ವಾರಿಚೋರ ಅಂತ. ಸೊ ಗುವಾಹಟಿಯಿಂದ 260 ಕಿಲೋಮೀಟರ್ಸ್ ಇದೆ, ಬಟ್ ಜರ್ನಿ ಟೈಮ್ ಬಂದ್ಬಿಟ್ಟು 6.5 hours ತೋರಿಸ್ತಾ ಇದೆ. ಸೊ ಇದು ಏನಕ್ಕೆ 6.5 hours ತೋರಿಸ್ತಾ ಇದೆ ಅಂದರೆ ಬರೀ ಘಾಟ್ ಸೆಕ್ಷನ್ನೇ. ಆ್ಯಂಡ್ ಈ ಕಂಪ್ಲೀಟ್ 3 ಸ್ಟೇಟ್ಸಲ್ಲಿ ನಿಮಗೆಲ್ಲೂ ಸ್ಟ್ರೇಟ್ ರೋಡ್ ಸಿಗೋದೇ ಇಲ್ಲ, ಬರೀ ಘಾಟ್ ಸೆಕ್ಷನ್ಗಳೇ ಜಾಸ್ತಿ. ಸೊ ಇದು ಬಂದ್ಬಿಟ್ಟು ಇಟ್ ಈಸ್ ಅನ್ ಅನ್ಎಕ್ಸ್ಪ್ಲೋರ್ಡ್ ಜಾಗ. ವಾರಿಚೋರ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಹೋಗ್ತಾ ನೀವೇ ನೋಡ್ತೀರಾ. ಆ್ಯಂಡ್ ಇನ್ನು ಗುವಾಹಟಿ ಸಿಟಿಯಲ್ಲೇ ಇದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಸ್ಟೇಯಿಂದ ಹೈವೇಗೆ ಒಂದು 45 minutes ರೈಡ್ ಮಾಡಬೇಕು. ಸಿಟಿ ಸೆಂಟ್ರಲ್ಲೇ ಹೋಗಬೇಕು. ಸೊ ನೋಡೋಣ ಹೈವೇಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ ಇಟ್ ಶುಡ್ ಬಿ ಸೀನಿಕ್. ಸೊ ಬನ್ನಿ ಚೆಕ್ಔಟ್ ಮಾಡೋಣ. ಒನ್ಸ್ ಹೈವೇ ಹೋದ್ಮೇಲೆ ಐ ವಿಲ್ ಟರ್ನ್ ಆನ್ ದ ಗೋಪ್ರೋ. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ಬೋದು ರೋಡ್ ಕಂಡೀಷನ್ ಹೆಂಗಿದೆ ಅಂತ. ಫುಲ್ಲು ರೋಡ್ ವೈಡ್ನಿಂಗ್ ಕೆಲಸ ನಡೀತಾ ಇದೆ ಎಲ್ಲ ಕಡೆ, ಈ ಥರ ಮಣ್ಣು ರೋಡು. ಬಟ್ ಎನಿವೇಸ್ ಟೈಮ್ ಬಂದುಬಿಟ್ಟು ಈಗ 11 ಗಂಟೆ ಆಗಿದೆ. ಬಟ್ ಸ್ಟಿಲ್ ನೋಡಿ ವೆದರ್ ಹೆಂಗಿದೆ ಅಂತ. ಬೆಳಗ್ಗೆ 7 ಗಂಟೆ ಥರನೇ ಇದೆ. ಫುಲ್ ಫಾಗಿ ಫುಲ್ ಚಿಲ್ಡಾಗಿದೆ ವೆದರು. ಬಟ್ ಒಂದು ಮಾತ್ರ ಹೇಳಬೇಕು ಮೈ ಡಿಯರ್ ಫ್ರೆಂಡ್ಸ್, ಹಿಮಾಲಯನ್ ಸಸ್ಪೆನ್ಷನ್ ಮಾತ್ರ ಕ್ರೇಜಿ ಆಗಿದೆ. ಹಾನೆಸ್ಟಾಗಿ ಹೇಳ್ತೀನಿ. ನಂತರ ಅಡ್ವೆಂಚರ್ 390 ಇತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ಸ್ಟಿಫ್ ಅನಿಸುತ್ತೆ. ಏನು ಫ್ಲಶ್ ಆಗಿದೆ ಗೊತ್ತಾ, ಏನೂ ಗೊತ್ತಾಗ್ತಾ ಇಲ್ಲ. ಈ ಥರ ರೋಡ್ದಲ್ಲಿ ಎಷ್ಟೊತ್ತು ಬೇಕಾದರೂ ಓಡಿಸ್ಬೋದು ಆ್ಯಂಡ್ ಆರಾಮಾಗಿ ಇದೇ ಸ್ಪೀಡಲ್ಲೇ ಓಡಿಸ್ಬೋದು, ಅಷ್ಟು ಚೆನ್ನಾಗಿದೆ. ಕ್ರೇಜಿ. ಆಲ್ರೈಟ್, ವೆಲ್ಕಮ್ ಟು ಮೇಘಾಲಯ ಎಂಟ್ರ್ ಆಗ್ತಾ ಇದ್ದೀವಿ.
ನ್ಯಾಷನಲ್ ಹೈವೇ ಥರನ ಇದೆ ಇದು. ಇಲ್ಲಿ ಬೇಡ ಬ್ರೋ, ಇಲ್ಲಿ ಹಲೋ ಅಣ್ಣ ಮಚ್ಚ, ಒಂದು ಕೆಲಸ ಮಾಡಿರಿ, ಇಲ್ಲಿಂದ ಹೊಡೆದ್ರೆ ಸೂಪರಾಗಿ ಬರುತ್ತೆ. ಅಲ್ಲಲ್ಲ ಕರೆಕ್ಟು, ಅಲ್ಲಿ ನಿಲ್ಲಿಸ್ಕೊಳ್ಳಿ, ನಾನು ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಹೊಡಿತೀನಿ ಫೋಟೋನ. ಹಾಂ ಸರಿ ಬನ್ನಿ ನೋಡೋಣ. ಹಾಂ ಬಾಯ್ಸ್ ದಮ್ ಹೊಡಿಯೋಕೆ ಹಾಕೊಂಡವ್ರ ಜಾಗನ ಇದು. ತೆಗ್ಸ್ಬಿಟ್ಟು ಹಾಕೊಳ. ಎಲ್ಲ ಒಂದೇ ಲೈನ್ಗೆ ಹಾಕ್ಕೊಳ್ಳಿ. ಸೊ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ ತರೀ ಕ್ಯಾಮ್ರಾ ಔಟ್ಪುಟ್. ಕ್ರೇಜಿ. ಸೊ ಈ ಪೆಟ್ಟಿ ಅಂಗಡಿಯಲ್ಲಿ ಒಂದು ಸಣ್ಣ ಟೀ ಬ್ರೇಕ್ ಆಯಿತು. ಬಿಸಿಲು ಬರ್ತಾ ಇದೆ ಆ್ಯಂಡ್ ಇಟ್ ಫೀಲ್ಸ್ ಗುಡ್. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇವಾಗ ಒಂದು ಸ್ವಲ್ಪ ಸೀನಿಕಾಗಿ ಕಾಣಿಸ್ತಾ ಇದೆ. ಫಾಗ್ ಎಲ್ಲ ಹೋಯ್ತಲ್ಲ, ಒಂಚೂರು ನೋಡ್ಬೋದು ಸುತ್ತಮುತ್ತ ಏನಿದೆ ಅಂತ. ಓಕೆ ಲೆಟ್ಸ್ ಗೋ. ಸೊ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇ ಥರ ಘಾಟ್ ಸೆಕ್ಷನ್ ಏನು ನೆಕ್ಸ್ಟ್ 14 days ಈ ಕಡೆಯಿಂದ ಆ ಕಡೆ ಮಲಗಿಸು, ಆ ಕಡೆಯಿಂದ ಈ ಕಡೆ ಮಲಗಿಸು. ಬಟ್ ಹೆವಿ ಸೀನಿಕ್ ಆಗಿದೆ ರೋಡ್ಸ್ ಮಾತ್ರ. ಬ್ಯಾಕ್ ಡ್ರಾಪ್ ನೋಡಿ ಹೆಂಗಿದೆ. ಕ್ರೇಜಿ. ಇದೆಯಾ? ಯಾವುದೊಂದು ಸಣ್ಣ ಊರಿಗೆ ಬಂದಿದ್ದೀವಿ. ಸೊ ಇಲ್ಲೇ ಊಟ ಮುಗಿಸ್ಕೊಂಬಿಡೋಣ ಅಂತ. ಟೈಮ್ ಬಂದ್ಬಿಟ್ಟು 1:45. ಎಲ್ಲಿದೆ ಬ್ರೋ ಹೋಟ್ಲು? ಓಕೆ ಓಕೆ. ಇವನು ಯಾರೋ ನಮ್ಮ ಹಿಂದೆನೇ ಹಾಕ್ಕೊಳ್ತಾವನಲ್ಲ ಗುರು. ಇಲ್ಲೇ ಹಾಕೊಂಬಿಡೋಣ, ಒಂಚೂರು ಮುಂದೆನೇ ಹಾಕ್ಕೊಳ್ಳೋಣ. ಅಯ್ಯಪ್ಪ, ಇದು ಮಲ್ಕೊಳ್ಳೋದು ನೋಡೋದನ್ನೇ ಭಯ ಆಗುತ್ತೆ. ಹೆಂಗೆ ಎತ್ತೋದು ವಾಪಸ್ಸು ಅಂತ. ಎಲ್ಲ ಓಕೆ, ಗಾಡೀಲಿ ಸ್ಟ್ಯಾಂಡ್ ಡಿಸೈನೇ ಒಂದು ಸ್ವಲ್ಪ ಅಸಹ್ಯ ಮಾಡಿಬಿಟ್ಟಿದ್ದಾನೆ. ಓಕೆ, ಊಟದ ನಂತರ ಸಿಗೋಣ. ಓಕೆ ಗೈಸ್, ಊಟ ಎಲ್ಲ ಮುಗೀತು. ಬ್ರೋ ಇನ್ನು ಎಷ್ಟು ದೂರ ಇದೆ? ಎಷ್ಟು ದೂರ ಇದೆ? ಇನ್ನು 2 hours? 3 hours? ETA 5:13 PM. 5:13 ಕತ್ಲಾಗತ್ತೆ ಅವು ಅಷ್ಟೊತ್ತಿಗೆ.
ಯಾವುದೋ ಅಸ್ಸಾಮಿ ಐರಾವತ. ಲೆಟ್ಸ್ ಗೋ. ಪ್ರಾಪರ್ ಮಾರ್ಕೆಟ್ ಏರಿಯಲ್ಲಿ ಪಾಸ್ ಆಗ್ತಾ ಇದೀವಿ. ಸೊ ಇನ್ನು ರೋಡು ಟಾಟಾ ಬಾಯ್ ಬಾಯ್. ಇನ್ನು ಫುಲ್ಲು ಆಫ್ ರೋಡಿಂಗೆ ನೋಡಿ ಹಿಂಗಿದೆ. ಐ ಥಿಂಕ್ ನೆಕ್ಸ್ಟ್ 30 ಕಿಲೋಮೀಟರ್ಸ್ ಹಿಂಗೆ ಇರತ್ತೇನೋ, ಅದಕ್ಕೆ 1.5 ಅವರ್ ತೋರಿಸ್ತಾ ಇದೆ. ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಏನೋ ಒಂದು 10 ವರ್ಷ ಆಯ್ತಾನೆ ಇಲ್ಲೆಲ್ಲ ಟಾರ್ ಹಾಕಿ, ಒಂಚೂರು ಕಾಣಿಸ್ತಾ ಇಲ್ಲ ಟಾರು. ಓಯ್ ಹುಷಾರು ರೀ ಮೋಹನ್, ಸ್ಲಿಪ್ ಆಯ್ತಾ? ಏಯ್ ಇದು ರಿಸ್ಕು ಈ ಕಡೆ, ಇಲ್ಲಿ ಸಪೋರ್ಟ್ಗೆ ಏನೂ ಇಲ್ಲ. ನೀವು ಹಿಂಗೆ ಕೆರೆದು ಬಿಟ್ರೆ ಹೆಂಗೆ ಗುರು ಬರೋರು ಹೋಗೋರು? ಹೋಗು ಅಂತವನ. ಓಕೆ, ಈ ಕಡೆ ಹುಷಾರಾಗಿರ್ಬೇಕು, ಮಿಸ್ ಆದರೆ ಹಾಂ ರೈಡ್ಗೆ ಆಗಲ್ಲ ಗುರು, ತುಂಬ ಕೆದರೋಗ್ಬಿಟ್ಟಿದೆ. ಹೌದು, ಅದು ನಿಜಾನೇ. ಅಯ್ಯಪ್ಪ ಅಯ್ಯಯ್ಯಪ್ಪ ಇವನ್ ಹಬ್ಬ. ಡಿವಿನಾ ಹೋಗಿ ಬಂದ. ಒಂದು ಸೆಕೆಂಡ್ ತಲೆ ಕೆಟ್ಟೋಯ್ತು ಹೆಂಗಪ್ಪ ಹೋಗೋದ ಅಂತ. ಹೌದು ಹೌದು, ಅದೇ ಟೆನ್ಷನ್ನು. ಹೌದು ಹೌದು, ನೋಡಿ ಯಾವ ರೇಂಜ್ಗಿದೆ ಡಿಕ್ಲೈನು. ಓಹೋ ಹೋ ಹೋ ಹ್ಞೂ, ಓ ಮಚ್ಚ ಕೆಳಗಡೆ ಫುಲ್ ಸ್ಲಿಪ್ಪರ್ ಇದೆ. ಹೋಗ್ಬೋದು ಹೋಗ್ಬೋದು. ಓ ಓ ಓ, ಅದು ನಿಲ್ಲಿಸಲ್ಲ, ಅದು ಎಳಿದಾದರೆ ಸಾಕು. ಕಮಾನ್ ಕಮಾನ್ ಕಮಾನ್, ಗೋ 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 ಗೋ. ಹಾಂ, ಬ್ಯೂಟಿಫುಲ್. ಇರಿ ಇರಿ ಇರಿ, ಓಕೆ. ಡಿವಿನು ಬಂದ, ರೈಟ್. ಇದು ಯಾವ್ದು ಗುರು, ಇಲ್ಲೆಲ್ಲ ಯಾರು ಬರೋಕ್ಕಾಗತ್ತೆ? ಓ ಏನು ಮಚ್ಚ ಇದು, ಬರೀ 4x4 ಅಷ್ಟೇ ಇಲ್ಲಿ ಬರೋಕ್ಕಾಗೋದು. ಯಪ್ಪ ಹಾಂ, ಅದೇ ಅದೇ ಅದೇ. ಓ ಆಲ್ಮೋಸ್ಟ್ ನಾವು ರಿವರ್ ಬೆಡ್. ಓ ಮಚ್ಚ ರಿವರ್ ಬೆಡ್ಡು. ಲೋ ಮಚ್ಚ, ರಿವರ್ ಕ್ರಾಸ್ ಮಾಡಬೇಕು ನಾವು ಇವಾಗ ಆ್ಯಕ್ಚುಲ್ಲು. ಇಲ್ಲಿ ನೋಡಿ, ಇಲ್ಲಿ ರಿವರ್ ಬೆಡ್ಗೆ ಬಂದಿದ್ದೀವಿ. ನಾಳೆ ಹಚ್ಬೇಕಾದ್ರಲ್ವ ಇರೋದು ಮಜಾ. ಮೋಸ್ಟ್ಲಿ.
ಕಮಾನ್ ಕಮಾನ್. ರಿವರ್ ಕ್ರಾಸಿಂಗ್ ಆಗೋಯ್ತಲ್ಲ ಗುರು, ನಾರ್ತ್ ಈಸ್ಟಲ್ಲಿ ಅದು ಪ್ರಾಪರ್ ರಿವರು. ಹಾಂ, ಹೌದು ಹೌದು ಹೌದು, ಕಷ್ಟ. ಹಾಂ ಹಾಂ, ರಿವರ್ ಕ್ರಾಸಿಂಗ್ ಇನ್ನೊಂದು ಅಲ್ಲ. ಇಲ್ಲೇ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೀರು. ಅಷ್ಟೊಂದೇನು ಡೀಪ್ ಇಲ್ಲ. Wow, what a surprise. What a sudden surprise. Road. Nice. ಹೌದು 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 ಹೌದು, ಯಾವುದೋ ಪ್ರಾಪರ್ ಕೋರ್ ಫಾರೆಸ್ಟಿಂದ ನುಗ್ಗಿದ್ದೀವಿ ನಾವು. ಹೌದು, ಮೋಸ್ಟ್ ಪ್ರಾಬ್ಲಿ ಗೂಗಲ್ ಮ್ಯಾಪ್ಸ್ ಯಾವುದೋ ಶಾರ್ಟ್ಕಟ್ ತೊಗೊಂಡಿದೆ ನಮಗೆ ಗೊತ್ತಿಲ್ಲದೆ ಇರೋ ಥರ ನನ್ನ ಪ್ರಕಾರ. ಈ ರೈಟಾ? ಓಕೆ ಓಕೆ ಓಕೆ, ಮೋಸ್ಟ್ಲಿ ಅದೇ ಇರಬೇಕು. 700 ಮೀಟರ್ಸ್. ಗ್ರೀನ್ ವ್ಯಾಲಿ ಸೆಕೆಂಡ್ರಿ ಸ್ಕೂಲ್ ಇದು. ವಾವ್, ಏನು ನೀಟಾಗಿದೆ ನೋಡಿ. ಚೆನ್ನಾಗಿದೆ ಗುರು ಹಳ್ಳಿ ಇದು. ಇಲ್ಲಿ ನೋಡಿ, ಫುಟ್ಬಾಲ್ ಕ್ರೇಜು, ಯಾವ ಹಳ್ಳಿಗೆ ಬಂದರೂ ಫುಟ್ಬಾಲ್ ಫೀಲ್ಡ್ ಇರುತ್ತೆ. ಇದೇನಾ? नहीं, ये पर्सन का ईशाबेल. ಹಾಂ, ಓಕೆ ಓಕೆ ಓಕೆ, ಅಲ್ಲಿದ್ದಾರೆ ನೋಡಿ. ಏನು ಬ್ಯೂಟಿಫುಲ್ ಆಗಿದೆ ಗುರು ಈ ಜಾಗ. ವಾರಿಚೋರ ಹೋಮ್ ಸ್ಟೇ. ಇದಾರಿ ಟೂರಿಸ್ಟ್ ಇದ್ದಾರೆ. ಹಾಂ, ಗಾಡಿನೂ ಇದೆ. ಪ್ರತೀಕ್ ರೆಫರ್ ಮಾಡಿ. ಪ್ರತೀಕ್ ಅವ್ರ ಫ್ರೆಂಡು ಈ ಸ್ಟೇನ ರೆಫರ್ ಮಾಡಿದ್ದು.